ಎಲ್ಲರಿಗೂ ನಮಸ್ಕಾರ. ಇಂದಿನ ಸಂಚಿಕೆಯಲ್ಲಿ ಹಣದ ಸಮಸ್ಯೆ ಎನ್ನುವುದು ಎಲ್ಲರಿಗೂ ಕಾಡುತ್ತಾ ಇರುತ್ತದೆ. ಪ್ರತಿಯೊಬ್ಬರಿಗೂ ಹಣ ಎನ್ನುವುದು ಮುಖ್ಯವಾಗಿರುತ್ತದೆ. ಆ ಹಣವನ್ನು ನೀವು ಎಷ್ಟೇ ಸಂಪಾದನೆ ಮಾಡಿದರೂ ಕೈಯಲ್ಲಿ ನಿಲ್ಲುತ್ತಿಲ್ಲ. ಹೀಗೆ ಬಂದು ಹಾಗೆ ಖರ್ಚಾಗಿ ಹೋಗುತ್ತಾ ಇರುತ್ತೆ. ಅಂತಹ ಹಣವನ್ನು ನಿಮ್ಮಲ್ಲಿ ಶಾಶ್ವತವಾಗಿ ಇರಿಸಿಕೊಳ್ಳಲು ನಾವು ತಿಳಿಸುವ ಈ ಮಹಾಲಕ್ಷ್ಮಿ ಮಂತ್ರವನ್ನು ಪಠಿಸಬೇಕು. ಅದು ಯಾವ ರೀತಿ ಎಂದು ತಿಳಿಸಿಕೊಡುತ್ತೇವೆ. ಅದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನೋಟಿಫಿಕೇಷನ್ಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಟಚ್ ಮಾಡಿ. ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರಕ್ಕಾಗಿ GN ಭಟ್ ಅವರನ್ನು ಸಂಪರ್ಕಿಸಿ. ಇವರು ನಿಮಗೆ ಶಾಶ್ವತ ಪರಿಹಾರವನ್ನು ಕೊಡುತ್ತಾರೆ. ಈ ಒಂದು ಪೂಜೆಯನ್ನು ನೀವು ಶುಕ್ರವಾರದ ದಿನ ಮಾಡಬೇಕು. ಪ್ರತಿ ಶುಕ್ರವಾರ ಈ ಮಹಾಲಕ್ಷ್ಮಿ ವಿಶೇಷ ಮಂತ್ರವನ್ನು ಪಠಿಸುತ್ತಾ ನಾವು ತಿಳಿಸುವ ರೀತಿಯಲ್ಲಿ ನೀವು ಪೂಜೆ ಮಾಡುತ್ತಾ ಬಂದಿದ್ದೇ ಆದಲ್ಲಿ ಮಹಾಲಕ್ಷ್ಮಿ ತಾಯಿ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತಾರೆ. ಈ ಒಂದು ಮಂತ್ರವನ್ನು ನೀವು ಪಠಿಸುವುದರಿಂದ ಮಹಾಲಕ್ಷ್ಮಿ ಶಾಶ್ವತವಾಗಿ ನೆಲೆಯೂರುತ್ತಾರೆ. ಅದಕ್ಕೂ ಮೊದಲು ನಾವು ತಿಳಿಸುವ ಈ ಒಂದು ವಸ್ತುವನ್ನು ನೀವು ಆ ಮಂತ್ರ ಬರೆದಿರುವ ಹಾಳೆಯ ಮೇಲೆ ಇಟ್ಕೊಂಡು ಆ ಮಂತ್ರವನ್ನು ಪಠಿಸಬೇಕಾಗುತ್ತದೆ. ಆ ವಸ್ತು ಯಾವುದು ಎಂದರೆ 5 ಏಲಕ್ಕಿಯನ್ನು ತೆಗೆದುಕೊಂಡು ಆ ಮಂತ್ರವನ್ನು ಬರೆದಿದ್ದಾರಲ್ಲ, ಆ ಮಂತ್ರದ ಬಿಳಿಯ ಹಾಳೆಯ ಮೇಲೆ ಈ 5 ಏಲಕ್ಕಿಯನ್ನು ಇಟ್ಟು ಪ್ರತಿನಿತ್ಯ ಶುಕ್ರವಾರ ಅಂದರೆ 4 ಶುಕ್ರವಾರ ಈ ಮಹಾಲಕ್ಷ್ಮಿ ವಿಶೇಷ ಮಂತ್ರವನ್ನು ಪಠಿಸಬೇಕು. ಮಂತ್ರ ಡಿಸ್ಪ್ಲೇ ಮೇಲೆ ಅಥವಾ ವಿಡಿಯೋದಲ್ಲಿ ಬರುತ್ತಿದೆ. ಈ ಮಂತ್ರವನ್ನು ಬಿಳಿಯ ಹಾಳೆಯಲ್ಲಿ ಬರೆದುಕೊಂಡು ಪಠಿಸಬೇಕಾಗುತ್ತದೆ. ಪಠಿಸುವಾಗ ಈ ಒಂದು ಏಲಕ್ಕಿಯನ್ನು ಇದರ ಮೇಲೆ ಇಟ್ಟು ಮಹಾಲಕ್ಷ್ಮಿಯನ್ನು ಮನಸ್ಸಿನಲ್ಲಿ ನೆನೆಸಿಕೊಳ್ಳುತ್ತಾ ಮಂತ್ರವನ್ನು 108 ಬಾರಿ ಪಠಿಸಬೇಕು. ಈ ಮಂತ್ರವನ್ನು ಪಠಿಸಿದ ನಂತರ ಈ 5 ಏಲಕ್ಕಿಯನ್ನು ಒಂದು ಬಿಳಿಯ ಬಟ್ಟೆಯಲ್ಲಿ ಗಂಟು ಕಟ್ಟಿ ಅದನ್ನು ಮಹಾಲಕ್ಷ್ಮಿಯ ಫೋಟೋ ಮುಂದೆ ಇಟ್ಟು ಪೂಜಿಸಬೇಕು. ನಂತರ ಈ ಒಂದು ಏಲಕ್ಕಿಯನ್ನು ಬೀರುವಿನ ಒಳಗಡೆ ಇಡಬೇಕು. ಈ ಮಂತ್ರವನ್ನು 4 ವಾರವೂ ಪಠಿಸುತ್ತಾ ಇರಬೇಕು. ಹೀಗೆ ಮಾಡುವುದರಿಂದ ನಿಮ್ಮ ಹಣಕಾಸಿನ ಸಮಸ್ಯೆ ಎನ್ನುವುದು ನಿವಾರಣೆ ಆಗುತ್ತದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ GN ಭಟ್ ಅವರನ್ನು ಸಂಪರ್ಕಿಸಿ. ಶಾಶ್ವತ ಪರಿಹಾರವನ್ನು ಮಾಡಿಕೊಡುತ್ತಾರೆ. ಧನ್ಯವಾದಗಳು.